ಯಾರು ಪಾದಯಾತ್ರೆ ಹೊರಟಿದ್ದಾರೆ ಇವರಿಬ್ಬರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ನಾನು ಪೂರ್ಣ ಇತಿಹಾಸನ 2 ಗಂಟೆ ಆಗುತ್ತದೆ ಇತಿಹಾಸ, ಆ ಇತಿಹಾಸ ಬೇಡ. ಆದರೆ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಯಾವ ರೀತಿ ಸುಳ್ಳು ಮುಂದೆ ಹೋಗ್ತಾ ಇದೆ, ಸತ್ಯ ಹಿಂದೆ ಆಗ್ತಾ ಇದೆ ಅಂತಕ್ಕಂಥದ್ದು ವಿಚಾರವನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಈ ಜಮೀನು 1935ನೇ ಇಸ್ವಿನಲ್ಲಿ ನಿಂಗಾ ಬಿನ್ ಜವರಾನ್ ಅಂತಕ್ಕಂಥವ್ರಿಗೆ ಮಂಜೂರಾಗಿರ್ತಕ್ಕಂಥದ್ದು ಸತ್ಯ ದಾಖಲಾತಿನಲ್ಲಿ ಇದೆ. ಈ ಮಧ್ಯದಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಅದು ಅವರ ವಂಶ ಪಾರಂಪರ್ಯವಾಗಿ ಆ ಜಮೀನನ್ನು ಅನುಭವಿಸ್ಕೊಂಡು ಬಂದು ಬ್ಯಾಂಕ್ಗಳಲ್ಲಿ ಸಾಲ ತೆಗೆದಿರೋದು, ಭೋಗ್ಯಕ್ಕೆ ಹಾಕಿರೋದು, ಇದೆಲ್ಲ ಇತಿಹಾಸ ಅಲ್ಲಿದೆ. ಅಲ್ಲಿ ಸುಮಾರು 20 ವರ್ಷಗಳ ಕಾಲ ಆ ದಾಖಲಾತಿನಲ್ಲಿ ಪರೀಕ್ಷೆ ಮಾಡಿದಾಗ ಅದು ನಿಂಗಾ ಬಿನ್ ಜವರಾನ್ನರ ಅವ್ರು 65ರಲ್ಲೇ ಸತ್ತೋಗಿರ್ತಾರೆ. ಅವ್ರು 65ರಲ್ಲೇ ಸತ್ತಿದ್ರೂ ಕೂಡ ಅವರ ಹೆಸರಿನಲ್ಲೇ ಪಹಣಿ ಓಡ್ತಾ ಇರುತ್ತೆ, ಅವರ ಹೆಸರಿನಲ್ಲೇ ಪಹಣಿ ಬರ್ತಾ ಇರುತ್ತೆ. ಮಿಟೇಷನಲ್ಲಿ ಮಾತ್ರ ಯಾರು ಅನುಭವಸ್ಥರಿರ್ತಾರೆ ಅವ್ರ ಹೆಸರು MR ಅಲ್ಲಿ ಎಂಟ್ರಿ ಆಗಿರುತ್ತೆ. ಇವರು ಹೇಳ್ತಾರೆ, ಎಬ್ರಾಮ್ ಅವರು 25 ವರ್ಷಗಳಿಂದ ಸತ್ತೋಗಿರ್ತಕ್ಕಂಥ ವ್ಯಕ್ತಿಯ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ನಿಜ, 25 ವರ್ಷಗಳ ಹಿಂದೆ ಏನು ಇವರು ಊಡಾದರು ಡಿನೋಟಿಫೈ ಮಾಡಿದ್ದಾರೆ, ಅವತ್ತು ಪಾಣಿಯಲ್ಲಿ ಇದ್ದದ್ದು ನಿಂಗಾ ಬಿನ್ ಜವರಾ ಅಂತಲೇ ಅವ್ರ ಹೆಸರಿನಲ್ಲೇ ಅದು ಡಿನೋಟಿಫೈ ಕೂಡ ಆಗಿದೆ. ಆದರೆ ಇಲ್ಲಿ ಡಿನೋಟಿಫೈ ಇದು ಆದರೆ ಅವ್ರ ಮಕ್ಕಳು ಅನುಭವಿಸಿರೋದನ್ನ ಹೇಳಕ್ಕಲ್ಲ. ಅವ್ರ ಮಕ್ಕಳು ಬ್ಯಾಂಕ್ನಲ್ಲಿ ಆ ಜಮೀನನ್ನು ಅಡ ಇಟ್ಟು ಸಾಲ ತಗೊಂಡಿರೋದನ್ನಾಗಲಿ, ಭೋಗ್ಯಕ್ಕೆ ಹಾಕಿರೋದನ್ನಾಗಲಿ, ಅವರ 3 ಜನ ಮಕ್ಕಳು ಯಾವ ರೀತಿ ಅದನ್ನು ಅನುಭವಿಸ್ಕೊಂಡು ಬಂದರು, ಏನು ನಡೀತು ಅಲ್ಲಿಯ ಕಥೆನ ಹೇಳಕ್ಕಲ್ಲ. ನಾನು ಮತ್ತೆ ಆ ಕಥೆನಿಲ್ಲ. ಅವ್ರ 3 ಜನ ಮಕ್ಕಳ ಹೆಸರಿನಲ್ಲೇ ಬಂದಿರುತ್ತೆ. ಮೊದಲು ಮಧ್ಯದ ಹೆಸರು ಮೈಲಾರಯ್ಯ ಅನ್ನೋರಿಗೆ ಬಂದಿರುತ್ತೆ. ಆಮೇಲೆ ಅವರು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಮೈಲಾರಯ್ಯ ಬಿಟ್ಕೊಡ್ತಾರೆ. ಮೈಲಾರಯ್ಯ ಆದಮೇಲೆ ದೇವರಾಜು ಅನ್ನೋರ ಹೆಸರಿಗೆ ಅವರು ಅಂತಿಮವಾಗಿ ಬರ್ಕೊಡ್ತಾರೆ. ಅವರು ಅದಕ್ಕೆಲ್ಲ ದಾಖಲಾತಿ ಇದೆ, ಯಾರೂ ಮರಮಾಚಕ್ಕಾಗಲ್ಲ ಆ ದಾಖಲಾತಿನ. ಅದಾದಮೇಲೆ ಇವರು 1992ರಲ್ಲಿ ದೇವರಾಜು ಹೆಸರಿಗೆ ಬಂದ ಮೇಲೆ ಮೂಡಾದರು ನೋಟಿಫಿಕೇಶನ್ ಮಾಡ್ತಾರೆ. ಮೂಡಾದರು ನೋಟಿಫಿಕೇಶನ್ ಮಾಡಬೇಕಾದ್ರೆ ಜಮೀನು ಇರಲಿಲ್ಲ. ನೋಡ್ದಲ್ಲ ಹೆಂಗೆ ಮಾಡಿದ್ರು ಮೂಡಾದರು. ಇವ್ರು ಹೇಳ್ತಾರಲ್ಲ ಜಮೀನೇ ಇರಲಿಲ್ಲ, ಜಮೀನು ಏನೋ ಆಗೋಗಿತ್ತು ಅನ್ನೋದಾದರೆ, ಮೂಡಾದರು ಒಂದು ಜಾಗವನ್ನು ನೋಟಿಫೈ ಮಾಡಬೇಕಾದ್ರೆ, ನೋಟಿಫಿಕೇಶನ್ ಮಾಡಬೇಕಾದ್ರೆ, ಅಕ್ವಿಷನ್ ಹೊರಡಿಸ್ಬೇಕಾದ್ರೆ ಇವರು ಮೂಡಾದವರು ಯಾವ ಉದ್ದೇಶದಿಂದ ಅಲ್ಲಿ ಜಮೀನು ಇಲ್ಲದೆ ಇದ್ರೂ ಸತ್ಯ ಇವರು ಯಾವ ರೀತಿ ನೋಟಿಫಿಕೇಶನನ್ನು ಹೊರಡಿಸಿದ್ರು ಅಕ್ವಿಷನ್ಗೆ, ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇವತ್ತೆಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ಜಮೀನೇ ಇರಲ್ಲ. ಜಮೀನು ಇಲ್ಲದ್ಮೇಲೆ ಮೂಡಾದವ್ರು ಹೆಂಗೆ ಅಕ್ಯುಪೈ ಮಾಡಿರು? ಒಂದನೇ ಪ್ರಶ್ನೆ. 92ರಲ್ಲಿ ಆಯಿತು. 92 ಆದಮೇಲೆ 96ಕ್ಕೆ ದೇವರಾಜು ಸರ್ಕಾರಕ್ಕೆ ಹೋದ. ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟ. ಅಲ್ಲಿ ಮಂತ್ರಿಗಳು ಬರೆದ್ರು, ಇದು ಸತ್ಯಾಸತ್ಯತೆಯನ್ನು ಇದು ಮಾಡಿದ್ರು. ಮೂಡಾದವರು ಕೊಡ್ಬೋದು ಅಂದರು. ಬಾಲಸುಬ್ರಹ್ಮಣ್ಯ ಅಂತ ಒಬ್ಬ IAS ಹಿರಿಯ ಅಧಿಕಾರಿ, ಭಾಳ ಚಾರಿತ್ರತೆಯನ್ನು ಒಳ್ಳೆ ಹೆಸರನ್ನು ಹೊಂದಿದ್ದಂಥ ಕರ್ನಾಟಕದ IAS ಬಾಲಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಅವತ್ತು ಏನು ಡಿನೋಟಿಫೈ ಇದು ಅಕ್ವಿಷನ್ ಆಗಿರುತ್ತೆ ಅದನ್ನು ಡಿನೋಟಿಫೈ ಮಾಡ್ತಾರೆ. ಈ ರಾಜ್ಯದಲ್ಲಿ ಡಿನೋಟಿಫೈ ಆಗುತ್ತೆ. ಹಾಗಾದರೆ ಜಮೀನನ್ನು ಅವರೆಲ್ಲ ಸ್ಥಳ ಪರಿಶೀಲನೆ ಮಾಡಲಿಲ್ವಾ? ಅವತ್ತಲ್ಲಿ ಜಮೀನು ಇರಲಿಲ್ವಾ? ಮತ್ತು ಯಾವ ಜಮೀನನ್ನು ಇವರು ಡಿನೋಟಿಫೈ ಮಾಡಿರು? ಇವ್ರು ಹೇಳ್ತಾವ್ರಲ್ಲ, ಇವರು ಪುಣ್ಯಾತ್ಮರು, ಅಲ್ಲಿ ಜಮೀನೇ ಇರಲ್ಲ ಡಿನೋಟಿಫೈ ಆಯ್ತು ಅಂತಲೂ ವಾದ ಮಾಡ್ತಾರಲ್ಲ, ಇವರೆಲ್ಲ ಸುಳ್ಳ? ಅಲ್ಲಿ ಹೋಗಿ ಇರೋದು, ಅಲ್ಲಿ ಒಂದು ನಕ್ಷೆ ಇದೆ, ಅದು ನಾನು ಹೇಳ್ತೇನೆ. ಆ ನಕ್ಷೆನಲ್ಲಿ ಎಲ್ಲ ಜಾಗವನ್ನು ಬಿಟ್ಟು ಈ 3.5 ಎಕರೆ ಜಾಗವನ್ನು ಇಲ್ಲಿ ಇದು ಮೂಡಕ್ಕೆ
ಮೋಡದಿಂದ ಡಿನೋಟಿಫೈ ಆಗಿರ್ತಕ್ಕಂಥ ಜಾಗ ಅಂತೇಳಿ ಸ್ಕೆಚ್ ಆಗಿದೆ. ಆ ನಕ್ಷೆನೂ ಕೂಡ ಅಲ್ಲಿದೆ. ಈಗ ಅಲ್ಲಿ ಜಮೀನೇ ಇರಲಿಲ್ಲ ಅಂದರೆ ಯಾರು ಹೊಣೆ? ಅದಕ್ಕೆ ಜಮೀನೇ ಇಲ್ಲ ಅಂದರೆ ಜಮೀನು ಇಲ್ದಲೇ ಹೆಂಗೆ ಡಿನೋಟಿಫೈ ಮಾಡಿರು? ಡಿನೋಟಿಫೈ ಹೆಂಗಾಯ್ತು?